ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ಫೈನಲಿ ಮತ್ತೆ ಕೇಸು ಓಪನ್ ಆಗಿದೆ. ಸುಶಾಂತ್ ಸಿಂಗ್ ಸೆಕ್ರೆಟರಿ ದಿಶಾ ಸಾಲಿಯನ್ ಕೇಸ್ನ ಗದ್ದಲ ಮತ್ತೆ ಶುರುವಾಗಿದೆ. ಯಾವಾಗ ಅರ್ನಬ್ ಗೋಸ್ವಾಮಿ ಅವರು ದಿಶಾ ಸಾಲಿಯನ್ ಕೇಸನ್ನು ಎತ್ಕೊಂಡ್ರು, ಅಲ್ಲಿಂದ ಕೇಸ್ ಬೇರೆಯದ್ದೇ ದಿಕ್ಕಿಗೆ ಸಾಗ್ತಾ ಇದೆ. ದೊಡ್ಡ ದೊಡ್ಡ ತಲೆಗಳು ಉದುರೋ ಚಾನ್ಸಸ್ ತುಂಬಾ ಇದೆ. ಸುಶಾಂತ್ ಸಿಂಗ್ ರಜಪೂತ್ ಹಾಗೂ ದಿಶಾ ಸಾಲಿಯನ್ ಒಂದು ಕಾಲದಲ್ಲಿ ಇಡೀ ದೇಶ ಈ ಕೇಸ್ ಮೇಲಿತ್ತು. ಯಾಕಂದ್ರೆ ಸುಶಾಂತ್ ಸಿಂಗ್ ಬೆಳೆದು ಬಂದ ಹಾದಿ ಅಂತಹದ್ದು. ಝೀರೋದಿಂದ ಹೀರೋ ಆದಂತಹ ವ್ಯಕ್ತಿ ಆತ. ಖಾನ್ಗಳೇ ತುಂಬಿಕೊಂಡಿದ್ದಂತಹ ಬಾಲಿವುಡ್ನಲ್ಲಿ ಯಾವುದೇ ಇನ್ಫ್ಲುಯೆನ್ಸ್ ಇಲ್ಲದೆ ತನ್ನದೇ ಆದ ಒಂದು ಐಡೆಂಟಿಟಿಯನ್ನು ಹುಟ್ಟು ಹಾಕಿದ್ದಂಥವರು ಸುಶಾಂತ್ ಸಿಂಗ್ ರಜಪೂತ್. ಈತನ ಹಿಂದೆ ಯಾವುದೋ ಪಾಕಿಸ್ತಾನದ ವ್ಯಕ್ತಿ ಇರಲಿಲ್ಲ, ಸಿನಿಮಾ ಬ್ಯಾಕ್ಗ್ರೌಂಡ್ನ ಫ್ಯಾಮಿಲಿ ಇರಲಿಲ್ಲ. ಸ್ವಂತ ಶಕ್ತಿಯಿಂದ ಆತ ಬೆಳೆದಿದ್ದ. ಅಂಥ ವ್ಯಕ್ತಿಯ ಅಂತ್ಯ ಹೇಗಿತ್ತು ಅನ್ನೋದು ಎಲ್ರಿಗೂ ಗೊತ್ತು. ಜೊತೆಗೆ ಆತನ ಮ್ಯಾನೇಜರ್ ದಿಶಾ ಸಾಲಿಯನ್ ಕೂಡ ಉಸಿರು ಬಿಟ್ಟಿದ್ದರ ಹಿಂದೆ ಒಂದು ಕಾಣದ ಕೈ ಇದೆ ಅನ್ನೋದು ಸ್ಪಷ್ಟವಾಗಿತ್ತು. ಸ್ವಲ್ಪ ದಿನ ಮೀಡಿಯಾಗಳಲ್ಲಿ ಈ ಕೇಸ್ ಕಾಣಿಸ್ತಾ ಇತ್ತು. ಬಟ್ ಅದಾದ್ಮೇಲೆ ಯಾವ ಡೆವಲಪ್ಮೆಂಟೂ ಇರಲಿಲ್ಲ. ಕೇಸ್ ಫೈಲ್ ಮೂಲೆ ಸೇರ್ಕೊಂಡಿತ್ತು. ಬಿಕಾಸ್ ಅವತ್ತಿನ ಸರ್ಕಾರದಲ್ಲಿದ್ದ ಮುಖ್ಯಮಂತ್ರಿಯ ಮಗನ ಹೆಸರೇ ಇವತ್ತು ಈ ಕೇಸ್ನಲ್ಲಿ ಕೇಳಿ ಬರ್ತಾ ಇದೆ. ಸೊ ಈಗ ಸರ್ಕಾರ ಬದಲಾಗಿದೆ. ಮುಚ್ಚಿ ಹೋಗಿದ್ದ ಕೇಸ್ ಮತ್ತೆ ತೆರೆದುಕೊಳ್ತಾ ಇದೆ. ಅದರ ಜೊತೆಗೆ ಆ ಕುಟುಂಬಕ್ಕೂ ಕಂಟಕ ಶುರುವಾಗಿದೆ. ವಿಷಯಕ್ಕೆ ನೇರವಾಗಿ ಬರ್ತೀನಿ. ದಿಶಾ ಸಾಲಿಯನ್ ಅವರ ತಂದೆ ಸತೀಶ್ ಸಾಲಿಯನ್ ಸುಮಾರು 200 ಪುಟಗಳ ಅಪೀಲನ್ನು ಹೈಕೋರ್ಟ್ಗೆ ಸಲ್ಲಿಸಿದ್ದಾರೆ. ಈ ಮೂಲಕ ದಿಶಾ ಸಾಲಿಯನ್ ಅವರ ಕೇಸನ್ನು ಮತ್ತೆ ರೀಓಪನ್ ಮಾಡುವಂತೆ ಕೇಳ್ಕೊಂಡಿದ್ದಾರೆ. ದಿಶಾ ಸಾಲಿಯನ್ ಅವರ ಹತ್ಯೆ ಆಗಿದ್ದು 9 ಜೂನ್ 2020ಕ್ಕೆ. ದಿಶಾ ಸಾವಿಗೂ ಮುನ್ನ ಸುಶಾಂತ್ ಸಿಂಗ್ ರಜಪೂತ್ ಬಳಿ ಆಕೆ ಯಾವುದೋ ಒಂದು ರಹಸ್ಯವನ್ನು ಹೇಳ್ಕೊಂಡಿದ್ಲು. ಅದೇ ಕಾರಣಕ್ಕೆ 14 ತಾರೀಕು ಸುಶಾಂತ್ ಈ ಸ್ಥಿತಿಯಲ್ಲಿ ಸಿಗ್ತಾರೆ. ಆ ರಹಸ್ಯ ಏನು? 2 ಸಾವಿನ ಹಿಂದೆ ಯಾವುದೋ ದೊಡ್ಡ ಕಾರಣ ಇದೆ ಅಂತ ಹೈಕೋರ್ಟ್ನಲ್ಲಿ ಅಪೀಲ್ ಮಾಡಲಾಗಿದೆ. ನೋಡಿ, ಈ ದಿಶಾ ಸಾಲಿಯನ್ ಸಾವಿನ ದಿನ 14ನೇ ಮಹಡಿಯಲ್ಲಿ ಪಾರ್ಟಿ ನಡೀತಾ ಇತ್ತು. ದಿಶಾ ಅವರು ಮದ್ಯವನ್ನು ಸೇವಿಸಿದ್ರು, ಹಾಗೆ ವಾಂತಿ ಮಾಡೋಕೆ ಅಂತ ಹೋಗ್ತಾರೆ. ಆಗ 14ನೇ ಮಹಡಿಯಿಂದ ಕೆಳಗೆ ಬಿದ್ರು ಅಂತ ಹೇಳಲಾಗುತ್ತೆ. ಆದರೆ ಇವರು ಇದ್ದ 14ನೇ ಮಹಡಿಯಿಂದ 15 ಅಡಿ ದೂರದಲ್ಲಿ ಒಂದು ಕಾಂಪೌಂಡ್ ವಾಲ್ ಇದೆ. ಅದರ ಮುಂದೆ ಪೊದೆಗಳಿವೆ. ಅದಾದ್ಮೇಲೆ ಫುಟ್ಪಾತ್, ಆಮೇಲೆ ರೋಡ್ ಇದೆ. ಲಾಜಿಕ್ ಆಗಿ ನೋಡಿದರೆ ಅಷ್ಟು ದೂರ ಜಂಪ್ ಮಾಡೋದಕ್ಕೆ ಸೂಪರ್ ಮ್ಯಾನಿಂದನೂ ಸಾಧ್ಯ ಇಲ್ಲ. ಆದರೆ ದಿಶಾ ಸಾಲಿಯನ್ ಅವರ ದೇಹ ಅಲ್ಲಿ ಸಿಗುತ್ತೆ. ಹೇಗೆ ಸಾಧ್ಯ? ಇದು ಸಹಜ ಸಾವಲ್ಲ ಅನ್ನೋದಕ್ಕೆ ಸಾಕಷ್ಟು ಸಾಕ್ಷಿಗಳಿವೆ. ಅಲ್ಲದೆ ಸಾಮಾನ್ಯವಾಗಿ 14 ಮಹಡಿಯಿಂದ ಇಷ್ಟು ಕೆಳಗೆ ಬಿದ್ದರೆ ಆ ದೇಹ ನುಜ್ಜುಗುಜ್ಜಾಗಬೇಕಾಗಿತ್ತು. ಯಾರು ಅಂತ ಗುರುತೇ ಸಿಗದ ಹಾಗೆ ಆಗ್ತಾ ಇತ್ತು. ನಾವು ನೋಡಿದ ಹಾಗೆ ಮೇಲಿನಿಂದ ಕೆಳಗೆ ಬೀಳುವಾಗ ಮುಖ ನೆಲದ ಕಡೆ ತಿರುಗಿರುತ್ತೆ. ಆದರೆ ಇಲ್ಲಿ ಟೋಟಲಿ ಉಲ್ಟಾ. ಇಂಟ್ರೆಸ್ಟಿಂಗ್ ಏನಂದ್ರೆ, ಪೋಸ್ಟ್ ಮಾರ್ಟಮ್ ಅಲ್ಲಿ ದೇಹದ ಮೇಲೆ ಗಾಯದ ಕಲೆಗಳಿತ್ತು ಅಂತ ಹೇಳಲಾಗುತ್ತೆ. ಆದರೆ ದಿಶಾ ಸಾಲಿಯನ್ ಪೋಸ್ಟ್ ಮಾರ್ಟಮ್ ಆದ ನಂತರ ಅವರ ದೇಹ ಮನೆಗೆ ಬಂದ ಮೇಲೆ ಅವರ ತಂದೆ ದೇಹದ ಮೇಲೆ ಯಾವುದೇ ಗುರುತುಗಳಿಲ್ಲ ಅಂತ ಹೇಳಿದ್ದಾರೆ. ಅಂದರೆ ದಿಶಾ ಸಾಲಿಯನ್ ಅವರು ಮೇಲಿನಿಂದ ಬಿದ್ದು ಸತ್ತಿರಲಿಲ್ಲ. ಅವರನ್ನು ಮೊದಲು ಮುಗಿಸಿದ್ರು, ನಂತರ ಅವರನ್ನು ತಂದು ರಸ್ತೆ ಮೇಲೆ ಇಡಲಾಗಿತ್ತು. ಸೊ ಈಗ ಇದನ್ನು CBIಗೆ ಒಪ್ಪಿಸಬೇಕು ಅಂತ ಒತ್ತಾಯ ಮಾಡಲಾಗ್ತಾ ಇದೆ. 2023ರ ಡಿಸೆಂಬರ್ನಲ್ಲಿ ಈ ಕೇಸ್ಗಾಗಿ SIT ರಚನೆ ಮಾಡಲಾಗಿತ್ತು. ಆದರೆ ಇದುವರೆಗೂ ಅವರು ಏನೂ ಮಾಡಲಿಲ್ಲ. ಸೀನ್ ಕ್ರಿಯೇಟ್ ಮಾಡಲಿಲ್ಲ, ಯಾವುದೇ ವಿಚಾರಣೆಯನ್ನು ಕೂಡ ಮಾಡಲಿಲ್ಲ. CBI ತನಿಖೆ ಶುರುವಾದರೆ ಉದ್ಧವ್ ಠಾಕ್ರೆಯ ಮಗ ಆದಿತ್ಯ ಠಾಕ್ರೆ, ದಿನೋ ಮರಿಯಾ, ಸೂರಜ್ ಪಾಂಚೋಲಿ ಈ 3 ಹೆಸರು ಬರುತ್ತೆ. ಇದಲ್ಲದೆ ಶಿವಸೇನಾದ MP ಏಕ್ತಾ ಕಪೂರ್ಗೂ ಕಂಟಕ ಶುರುವಾಗುತ್ತೆ. ಇನ್ನೊಂದು ದೊಡ್ಡ ವಿಷಯ ಏನಂದ್ರೆ, ಇನ್ನೊಂದು ದೊಡ್ಡ ಹೆಸರು ಕೂಡ ಈ ಕೇಸ್ನಲ್ಲಿ ತಳುಕು ಹಾಕಿಕೊಳ್ಳಲಿದೆ. ಆ ವ್ಯಕ್ತಿ ಇಡೀ ಬಾಲಿವುಡ್ ಅನ್ನೇ ಕಂಟ್ರೋಲ್ ಮಾಡುವಂಥ ವ್ಯಕ್ತಿ. CBI ತನಿಖೆ ನಡೆದರೆ ಆ ವ್ಯಕ್ತಿಯ ಬಣ್ಣ ಕೂಡ ಬಯಲಾಗುತ್ತೆ. ಸೊ ಸರ್ಕಾರ ಹಾಗೂ ಸಿಸ್ಟಮ್ ಸಂಪೂರ್ಣವಾಗಿ ಕೈ ಜೋಡಿಸಿದ್ರೆ ಕೇಸ್ಗೆ ಒಂದು ಅಂತ್ಯವನ್ನು ಕಾಣಬಹುದು. ದೊಡ್ಡ ದೊಡ್ಡ ಮೀನುಗಳು ಬಲೆಗೆ ಸಿಕ್ಕಿ ಹಾಕೊಳ್ಳೋದು ಗ್ಯಾರಂಟಿ. ಕೆಲವೊಂದ್ಸಲ ಸಾಕ್ಷ್ಯಗಳೇ ಇಲ್ಲದೆ ಕೆಲವರನ್ನ ಸುಖ ಸುಮ್ಮನೆ ಸಿಕ್ಕಿಸಿ ಹಾಕೋಕೆ ಒಂದು ನೆಟ್ವರ್ಕ್ ಕೆಲಸ ಮಾಡುತ್ತೆ. ಆದರೆ ಇಲ್ಲಿ ಎಲ್ಲ ಸಾಕ್ಷ್ಯಗಳು ಇದ್ರೂ ಕೂಡ ಯಾರ ಸಪೋರ್ಟ್ ಸಿಗದೆ ದಿಶಾ ಅವರ ತಂದೆ ಒದ್ದಾಡ್ತಾ ಇದ್ದಾರೆ. ಈ 200 ಪುಟದ ಅಪೀಲ್ನಲ್ಲಿ ಅವರ ವಕೀಲರ ಪ್ರಕಾರ ಸೀಲ್ಡ್ ಅಫಿಡವಿಟ್ನಲ್ಲಿ ಸಾಕ್ಷಿ ಹಾಗೂ ಪ್ರತ್ಯಕ್ಷ ಸಾಕ್ಷಿ ಹಾಗೂ ಹೇಳಿಕೆ ಕೂಡ ಇದೆ.
ಕೋರ್ಟ್ ಹಾಗೂ ಸಿಬಿಐ ಮುಂದೆ ಸೀಲ್ಡ್ ಅಫಿಡವಿಟ್ ಓಪನ್ ಮಾಡಿದರೆ ಬಾಲಿವುಡ್ ವಿನಾಶ ಆಗೋದನ್ನು ಯಾರಿಂದಲೂ ತಡೆಯೋದಕ್ಕೆ ಸಾಧ್ಯ ಇಲ್ಲ. ಇದುವರೆಗೆ ಬಾಲಿವುಡ್ನಲ್ಲಿ ಸಣ್ಣ ಪುಟ್ಟ ಕೇಸ್ ನಡೀತಾ ಇತ್ತು. ಆದರೆ ಈ ಕೇಸ್ ಸರಿಯಾಗಿ ತನಿಖೆ ಆದರೆ ಬಾಲಿವುಡ್ ಹಾಗೂ ಅಲ್ಲಿನ ಸ್ಟಾರ್ಗಳ ಅಸಲಿ ಮುಖ ಬಯಲಾಗತ್ತೆ. ಬಾಲಿವುಡ್ನ ಇನ್ನೊಂದು ಮುಖ ಸಾಮಾನ್ಯರಿಗೆ ಗೊತ್ತಿಲ್ಲ. ಬಾಲಿವುಡ್ನಲ್ಲಿ ಮನಿ ಲಾಂಡ್ರಿಂಗ್ ಅಂತ ಸಾಕಷ್ಟು ದಂಧೆ ನಡೆಯುತ್ತೆ. ನೀವು ನಂಬಲ್ಲ, ಬಾಲಿವುಡ್ನ ಒಂದು ಫಿಲಮ್ ಚೀನಾದಲ್ಲಿ ಹಿಟ್ ಆಗುತ್ತೆ. 1000ರಿಂದ 1200 ಕೋಟಿ ಹಣವನ್ನು ಚೀನಾದಲ್ಲಿ ಗಳಿಸುತ್ತೆ. ಆದರೆ ಆಮೇಲೆ ಯಾವ ಬಾಲಿವುಡ್ ಸಿನಿಮಾವು ಚೀನಾದಲ್ಲಿ ಹಿಟ್ ಆಗೋದಿಲ್ಲ. ಹೇಗೆ? ಇದು ನಿಜವಾಗಿಯೂ ಸಿನಿಮಾ ದುಡ್ಡು ಅಂತ ಒಪ್ಕೊಳ್ತೀರಾ? ಸೊ ಇಂಥ ತುಂಬ ವಿಷಯಗಳಿವೆ. ಇದೆಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟ್ ಗೇಮ್ ಅಷ್ಟೇ. ಅಷ್ಟಕ್ಕೂ ಬಾಲಿವುಡ್ನಲ್ಲಿ ಇದು ಮೊದಲನೇ ಹತ್ಯೆ ಆಗಿರಲಿಲ್ಲ. ಇದಕ್ಕೂ ಮೊದಲು ಜಿಯಾ ಖಾನ್ನಿಂದ ಪರ್ವೀನ್ ಬಾಬಿ ಹಾಗೂ ದಿವ್ಯಾ ಭಾರತಿ, ಗುಲ್ಶನ್ ಕುಮಾರ್ ರೀತಿಯ ದೊಡ್ಡ ದೊಡ್ಡ ಆ್ಯಕ್ಟರ್ಗಳ ಕತೆ ಮುಗ್ದಿದೆ. ಸೊ ಇದೇನು ಹೊಸ್ತಲ್ಲ, ಹಾಗೆ ಇದು ಕೊನೆಯದು ಕೂಡ ಅಲ್ಲ ಬಿಡಿ. ಸುಶಾಂತ್ ಸಿಂಗ್ ರಜಪೂತ್ ಅವರ ಫ್ಯಾನ್ ಫಾಲೋವಿಂಗ್ ಜಾಸ್ತಿ ಆಗ್ತಾ ಇತ್ತು. ಅದಕ್ಕೆ ಬಾಲಿವುಡ್ನ ದೊಡ್ಡ ದೊಡ್ಡ ಮಾಫಿಯಾಗಳು ಸುಶಾಂತ್ ಸಿಂಗ್ ರಜಪೂತ್ ಅವರಿಗೆ ಸಿನಿಮಾ ಸಿಗದಂತೆ ಮಾಡ್ತಾ ಇದ್ರು. ಸಿಕ್ಕರೂ ಕೂಡ ಆ ಸಿನಿಮಾ ಓಡದೇ ಇರುವ ಹಾಗೆ ಮಾಡ್ತಾ ಇದ್ರು. ಕೊನೆಗೆ ಸುಶಾಂತ್ ಅವರನ್ನ ಈ ಸ್ಥಿತಿಗೆ ತಂದು ನಿಲ್ಲಿಸಲಾಗಿತ್ತು. ಸುಶಾಂತ್ಗೆ ಕೇವಲ 34 ವರ್ಷ. ಬಾಲಿವುಡ್ನಲ್ಲಿ 60 ವರ್ಷದಲ್ಲಿ ಸಾಧಿಸಿದ್ದನ್ನ ಸುಶಾಂತ್ 34 ವರ್ಷದಲ್ಲಿ ಸಾಧಿಸಿದ್ರು. ಇನ್ನು 8ರಿಂದ 10 ವರ್ಷ ಸುಶಾಂತ್ ಅವರಿಗೆ ಅವಕಾಶ ಸಿಕ್ಕಿದ್ರೆ ಈಗಿರುವ ಸ್ಟಾರ್ಗಳಿಗಿಂತ ದೊಡ್ಡದಾಗಿ ಬೆಳೀತಾ ಇದ್ರು. ಆದರೆ ಈಗ ಬಾಲಿವುಡ್ನಲ್ಲಿ ಕೆಲವು ಜನರನ್ನ ಬಿಟ್ಟು ಬೇರೆ ಯಾಕೆ ದೊಡ್ಡ ಸ್ಟಾರ್ ಆಗಲಿಲ್ಲ? ಯಾಕಂದರೆ ಇವರೇ ಪ್ರೊಡಕ್ಷನ್ ಹೌಸ್ಗಳನ್ನು ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಇದೆಲ್ಲ ಗೊತ್ತಾಗಿ ಈಗ ಯೋಗಿ ಆದಿತ್ಯನಾಥ್ ಸರ್ಕಾರ ಉತ್ತರ ಪ್ರದೇಶದಲ್ಲಿ ಹೊಸ ಫಿಲಂ ಸಿಟಿ ನಿರ್ಮಾಣ ಮಾಡ್ತಾ ಇದ್ದಾರೆ. ಬಾಲಿವುಡ್ ಮಾಫಿಯಾಗೆ ಇದು ಕೂಡ ದೊಡ್ಡ ಹೊಡೆತವೇ. ಈ ಮೂಲಕ ಆದರೂ ಸುಶಾಂತ್ ಸಿಂಗ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅನ್ನೋದು ನಮ್ಮ ಪ್ರಾರ್ಥನೆ ಅಷ್ಟೇ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ.